ಇದು NDA ಮೈತ್ರಿ ಜೊತೆ ನಾವಿದ್ದೀವಿ. ಅವರು ಕೂಡ NDAನಲ್ಲಿ ಇದ್ದಾರೆ. ಇದು ಏನು ಇತ್ಯರ್ಥ ಆಗೋದು ಹೈಕಮಾಂಡ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಗ್ತದೆ. ಈಗಾಗಲೇ ಆಗಿ NDA ಮೈತ್ರಿ ಕೂಟದಲ್ಲಿ ಇಬ್ರು ಇದ್ದೀವಿ. ಮುಂದಿನ ಚುನಾವಣೆಗಳನ್ನು ಕೂಡ ಯಾವ್ಯಾವ್ದು ಸಿಂಬಲ್ ಚುನಾವಣೆ ಇದೆ ಎಲ್ಲಾ ಸಿಂಬಲ್ ಚುನಾವಣೆಯಲ್ಲೂ ಕೂಡ ಒಟ್ಕೋಗ್ಬೇಕು. ಕಾರ್ಯಕರ್ತರ ಇಚ್ಛೆ ಅದು ಅನ್ನೋದ್ರ ಬಗ್ಗೆ ನಮ್ಮ ಕೋರ್ ಕಮಿಟಿಯಲ್ಲೂ ಮೀಟಿಂಗ್ ಎಲ್ಲ ಆಗಿದೆ, ಅವರಲ್ಲೂ ಆಗಿದೆ. ಅದನ್ನ ಬಿಟ್ಟು ಇವರು ಏಕಾಏಕಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಇದು ಯಾಕಂದ್ರೆ ಹಿಂದಿನ ಮಾತುಗಳನ್ನ ನೀವೇ ಅನ್ಕೊಂಡಿದ್ರಿ. 49,999 ವೋಟ್ ಬಂದ್ರೂ ನಾನು ಶಾಸಕರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ದಿನಗಳನ್ನ ನೆನಪು ಮಾಡ್ಕೊಳ್ಳಿ ಅಂತ ಅವ್ರಿಗೆ ನಿಮ್ಮ ಮುಖಾಂತರ ಹೇಳ್ತೀನಿ. ಇಲ್ಲಿ ಯಾರು ದೊಡ್ಡರಲ್ಲ, ಮತದಾರರೇ ದೊಡ್ಡರು, ಪಕ್ಷದ ಹೈಕಮಾಂಡ್ ದೊಡ್ಡದು, ಅವ್ರ ತೀರ್ಮಾನ ಅಂತಿಮ ತೀರ್ಮಾನ. ಈಗ ನಾನು ಹೇಳಿದೆ ನಮ್ಮ ಪಕ್ಷಕ್ಕೆ ಅಗೌರವ ತಂದಂಗೆ ಆಗ್ತದೆ. ಈಗ ನಮ್ಮ ಪಕ್ಷಕ್ಕೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಹೈಕಮಾಂಡ್ ಇದೆ, ನಮ್ಮ ಕೋರ್ ಕಮಿಟಿ ಇದೆ. ಕೋರ್ ಕಮಿಟಿ ಏನ್ ತೀರ್ಮಾನ ಆಯ್ತು ಅದನ್ನ ಪಾಲಿಸ್ಬೇಕು. ಅದನ್ನ ಬಿಟ್ಟು ಇವ್ರು ಹೇಳ್ತಕ್ಕಂಥದ್ದು ಈಗೊಂದು ಮಾತಾಡೋದು ಆಗೊಂದು ಮಾತಾಡೋದು ನಾವು ನೋಡಿದ್ವಿ. ನಾನು ಪಾರ್ಲಿಮೆಂಟ್ ಅಲ್ಲಿ ಚುನಾವಣೆ ನಿಂತಾಗ ಯಾರ ಜೊತೆ ಸಖ್ಯ ಬೆಳೆಸಿದ್ರು, ನನ್ಗೆ ಹೆಂಗ್ ವಿರೋಧ ಮಾಡಿದ್ರು, ನಾನು ಚುನಾವಣೆ ಸೋಲ್ಸಕ್ಕೆ ಪಾರ್ಟಿ ವಿರುದ್ಧ ಚಟುವಟಿಕೆ ನಾನು ದೂರ್ ಕೊಡ್ಲಿಲ್ಲ. ಬದಲಾವಣೆ ಆಗ್ಲಿ, ಯಾವತ್ತು ಶಾಶ್ವತವಲ್ಲ ರಾಜಕೀಯವಾಗಿ ಅಂತೇಳಿ ಈ ರೀತಿ ಮಾಡ್ತಕ್ಕಂಥದ್ದಿದೆಯಲ್ಲ, ಎಲ್ಲೋ ಒಂದ್ ಕಡೆ ಆ ಪಕ್ಷನ ಬಿಡೋ ಸ್ಥಿತಿ ಮಾತಾಡ್ತಾವ್ರ ಏನು ಅನ್ನೋದ್ರ ಬಗ್ಗೆ ನನ್ಗೆ ಅನುಮಾನ ಇದೆ ಅಂತ ನನ್ನ ಅಭಿಪ್ರಾಯ. ಇದು ಅಂತೇಳಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ 5.5 ಲಕ್ಷ ವೋಟ್ ತಗೊಂಡು ನಾನು ಜಿಲ್ಲೆನಲ್ಲಿ, ಅವರೆಲ್ಲ ಹಿಂದೆ ಎಲ್ಲ ಸದೃಢವಾಗಿ ಎಲೆಕ್ಷನ್ ಮಾಡಿದ್ರಲ್ಲ. ನಮ್ಮ ಹಿರಿಯರಾದಂತ ನಮ್ಮ ನಾಯಕ ಆದಂತ ಶಿವಪ್ಪನವರು ಚುನಾವಣೆ ನಿಂತಿದ್ರು, ಸುಶೀಲಮ್ಮನವರು ನಿಂತಿದ್ರು. ಅದು ಎಷ್ಟು ಲಕ್ಷದ ಮೇಲೆ ಏರ್ಲಿಲ್ಲ ಅನ್ನೋದ್ರ ಬಗ್ಗೆ ಆತ್ಮಾಲೋಕ ಅವ್ರು ಮಾಡ್ಕೊಳ್ಳಿ. ಪಕ್ಷ ಒಂದಂತೂ ಸತ್ಯ, ಮತದಾರರಿಗೆ ಗೌರವ ಕೊಡಬೇಕು, ಹೈಕಮಾಂಡ್ ನಿರ್ಧಾರಕ್ಕೆ ಕೊಡಬೇಕು. ಆ ರೀತಿನಲ್ಲಿ ನಾವು ನಡ್ಕೊಂಡಾಗ ಮಾತ್ರ ಮುಂದಿನ ಅವರವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.